ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಭಾನುವಾರದ ಸಂಚಿಕೆ ಬಗ್ಗೆ ಹೇಳೋದಾದರೆ, ಇಲ್ಲಿ ಭೂಮಿ ಅಯ್ಯೋ ಶಿವನೇ ನಾನು ಇವ್ನು ನಂಬ್ಕೊಂಬಿಟ್ನೆ ಎಲ್ಲನೂ, ಛೇ ಇವನು ಸುಳ್ಳು ಹೇಳಿದ್ದಾನೆ ಅಂತ ನನಗೆ ಅನಿಸ್ಲೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಇಲ್ಲಿ ಅಜಿತ್ ಅದಕ್ಕೆ ನಿನ್ನ ಹೇಳೋದು ದಡ್ಡಿ ಎಮೋಷನಲ್ ಫೂಲ್ ಅಂತ ನೋಡಿದ್ಯಾ, ಯಾರೋ ಒಬ್ಬ ಬಂದು ಜ್ಯೋತಿಷ್ಯ ಅಂತ ಹೇಳಿದ ತಕ್ಷಣ ಎಲ್ಲನೂ ಕೂಡ ನಂಬ್ಕೊಂಬಿಟ್ಟಿದ್ಯಾ ಅಂತ. ಅದಕ್ಕೆ ಇಲ್ಲಿ ಭೂಮಿ ಈ ನನ್ನ ಮಗನಿಗೆ ಸರಿಯಾಗಿ ಮಾಡ್ತೀನಿ ಅಂದ್ಕೊಂಡು ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಅಜಿತ್ ತಡೆದ್ಬಿಟ್ಟು ಬೇಡ ಎಲ್ಲನೂ ಕೂಡ ನಾನು ನೋಡ್ಕೊತೀನಿ, ನೀನೇನು ತಲೆ ಕೆಡಿಸ್ಕೊಂಬೇಡ, ನೀನು ಸತ್ಯಣ್ಣ ಜೊತೆ ಹೋಗು ಅಂದ್ಬಿಟ್ಟು ಕಳಿಸ್ತಾನೆ. ನಂತರ ಸತ್ಯಣ್ಣ ಮತ್ತು ಭೂಮಿ ಅಲ್ಲಿಂದ ಹೋಗ್ತಾರೆ. ಇನ್ನು ಇಲ್ಲಿ ಅಪೇಕ್ಷ ಅವರು ಕೂತಿರ್ತಾರೆ. ಅಜ್ಜಿ, ದೇವಿಯಾನಿ, ಸಂಗೀತ ಅವರು ಬರ್ತಾರೆ. ಅಜ್ಜಿ ಹೇಳ್ತಾರೆ, ಅಲ್ಲ 11 ಗಂಟೆಗೆ 1 ನಿಮಿಷ ತಡ ಆದರೂ ಸಾಕು, ನನ್ನ ಡಯಟ್ ಪ್ಲ್ಯಾನ್ ಎಲ್ಲ ಹಾಳಾಗ್ತಿದೆ ಅಂತ ಕೂಗಾಡ್ತಿದೆ. ಈಗ ಯಾಕೆ ನೀನು ಮುಂದೆಗಡೆ ಫ್ರೆಶ್ ಆಗಿರುವಂತಹ ಜ್ಯೂಸ್ನ ಇಟ್ಕೊಂಡು ಈ ರೀತಿ ಕೂತಿದ್ಯಾ? ಅದಕ್ಕೆ ಅಪೇಕ್ಷ ಅವರು ಹೇಳ್ತಾರೆ, ಇನ್ನೇನು ಇದ್ದಾರಲ್ಲ ನಿನ್ನ ಮಗ ಮತ್ತು ನಿನ್ನ ಸೊಸೆ, ಅವರಿಬ್ಬರ ಬಗ್ಗೆನೇ ನನಗೆ ಯೋಚನೆ ಅಂತ. ಅದಕ್ಕೆ ಸಂಗೀತ ಅವ್ರು ಅಲ್ಲ ಕಣೆ, ಅವರಿಬ್ರು ಬೇರೆ ಮಾಡಿದ್ದಾಯಿತು, ಹೊಸದಾಗಿ ಮದುವೆ ಆಗಿದ್ದಾರೆ, ಆದರೂ ಕೂಡ ಇಬ್ಬರೂ ಬೇರೆ ಮಾಡಿದ್ಯಾ, ಇನ್ನೂ ಕೂಡ ನಿನಗೆ ಸಮಾಧಾನ ಆಗಿಲ್ವಾ ಅಂದಾಗ ಅಪೇಕ್ಷರು ನನಗೆ ಅದಲ್ಲಮ್ಮ ಯೋಚನೆ, ನಮ್ಮ ಮುಂದೆಗಡೆ ಅವರಿಬ್ಬರು ಸಿಂಗಲ್ ಇರೋ ಹಾಗೆ ಆಡ್ತಾರೆ, ನಾವು ಇಲ್ಲದೆ ಇದ್ದಾಗ ಮಿಂಗಲ್ ಆಗಿಬಿಟ್ರೆ ಅದೇ ನನ್ನ ಟೆನ್ಷನ್ ಅಂದಾಗ ಅಜ್ಜಿ ನೋಡು ಅಪೇಕ್ಷ, ನನಗೆ ಆ ಹುಡುಗಿ ಬಗ್ಗೆ ಹೆಂಗೋ ಏನೋ ಗೊತ್ತಿಲ್ಲ, ಆದರೆ ನನ್ನ ಮೊಮ್ಮಗನ ಬಗ್ಗೆ ನಂಬಿಕೆ ಇದೆ, ಅವನು ಜವಾಬ್ದಾರಿ ಇರುವಂಥ ಹುಡುಗ, ಸುಳ್ಳೆಲ್ಲ ಹೇಳೋದಿಲ್ಲ, ನಮ್ಮನ್ನ ಕಾರ್ಸೋಕ್ಕೋಸ್ಕರ ಏನೋ ಚೇಷ್ಟೆ ಮಾಡಬಹುದು, ಆದರೆ ಅವನು ಆ ಥರ ಎಲ್ಲ ಮಾತಕ್ಕೆ ತಪ್ಪಲ್ಲ ಅಂತಾರೆ. ಅಷ್ಟರಲ್ಲಿ ಅಪೇಕ್ಷ ಅವರು ಹೌದಲ್ವಾ, ಇವಾಗ ನನಗೆ ಸಮಾಧಾನ ಆಯಿತು, ನಾನು ಜ್ಯೂಸ್ನ ಕುಡಿತೀನಿ ಅಂದ್ಬಿಟ್ಟು ಕುಡಿತಾರೆ. ಅಷ್ಟರಲ್ಲಿ ಸಂಗೀತ ಅವರು ನೋಡು ಅಪ್ಪಿ, ನೀನು ಮಾಡ್ತಿರೋದು ಸ್ವಲ್ಪನೂ ಕೂಡ ಸರಿ ಇಲ್ಲ, ಶಾಸ್ತ್ರ ಪ್ರಕಾರ ಅವರಿಬ್ಬರು ಬೇರೆ ಆಗಿದ್ದಾರೆ ಅನ್ನೋದು ಸರಿ, ಆದರೆ ಅದನ್ನು ನೀನು ಸೆಲೆಬ್ರೇಟ್ ಮಾಡ್ತಿದ್ದಿಲ್ಲ, ಅದ್ರ ರೀತಿ ತಪ್ಪಾಗಿದೆ, ಯಾವುದೇ ಕಾರಣಕ್ಕೂ ರೀತಿ ಮಾಡಬೇಡ, ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜ್ಜಿಗೆ ಅಪೇಕ್ಷ ಅವ್ರು ಹೇಳ್ತಾರೆ, ಅಲ್ಲ ಅಜ್ಜಿ, ನಮ್ಮ ತಮ್ಮ ಎಷ್ಟು ಚೆನ್ನಾಗಿದ್ದ ನಮ್ಮ ಅತ್ತೆ ಜೊತೆ ಮಾತಾಡಿಕೊಂಡು ಆಟ ಆಡಿಕೊಂಡು, ಆದರೆ ಈಗ ನೋಡಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬಂದಾಗಿಂದನೂ ಕೂಡ ಅತ್ತೆ ಕಂಡ್ರೆ ಅವನಿಗೆ ಆಗ್ತಿಲ್ಲ, ಒಂದಿನನೂ ಕೂಡ ಕೂತ್ಕೊಂಡು ಮಾತಾಡಿಲ್ಲ, ಅತ್ತೆನ ನಾನು ನೋಡಿದಾಗೆಲ್ಲ ತುಂಬಾ ಬೇಜಾರಾಗುತ್ತೆ, ಅತ್ತೆಗೆ ಯಾಕೆ ಈ ಥರ ಪರಿಸ್ಥಿತಿ ಬಂತು ಅಂತ. ಅಷ್ಟರಲ್ಲಿ ಹೌದು ಅಜ್ಜಿ ಹೇಳ್ತಾರೆ, ಹೌದು ಕಣೆ, ಆ ಹುಡುಗಿ ಮಾತನ್ನ ಕಟ್ಕೊಂಡು ಇವನು ಇಲ್ಲಿ ಅರೆಸ್ಟ್ ಮಾಡೋದಕ್ಕೆ ಅಂತ ನಮ್ಮ ದೇವಿಯಾನಿನ ಹೋದ, ಅವತ್ತಿಂದ ಎಲ್ಲ ಹಾಳಾಗೋಯ್ತು, ತಿಳಿ ನೀರಂತಿದ್ದ ನಮ್ಮ ಸಂಸಾರ ಎಲ್ಲ ಕಲ್ಲೋಲ ಆಗ್ಬಿಡ್ತಿದ್ದಕ್ಕೆಲ್ಲ ಕಾರಣ ಆ ಹುಡುಗಿನೇ, ಆ ಹುಡುಗಿ ನಮ್ಮ ಮನೆಗೆ ಯಾವತ್ತು ಮೊದಲನೇ ದಿನ ಕಾಲು ಹಾಕಿದ್ಲು, ಅವತ್ತಿನಿಂದನೇ ಎಲ್ಲ ಸಮಸ್ಯೆಗಳು ಬಂತು, ನನ್ನ ಮಾತೇನಾದರೂ ಎಲ್ಲರೂ ಕೇಳೋ ಹಂಗಾಗಿದ್ರೆ ಆ ಹುಡುಗಿನ ದೇವ್ರಾಣೆ ಈ ಮನೇಲಿ ಇಟ್ಕೋತಿರ್ಲಿಲ್ಲ, ಒದ್ದು ಹೊರಗಡೆ ಹಾಕ್ತಿದೆ ಅಂತ ಹೇಳಿ ಅಜ್ಜಿ ಅಲ್ಲಿಂದ ಎದ್ದು ಹೊರಟೋಗ್ತಾರೆ. ಇನ್ನು ಅಜಿತ್ ಅವರು ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತಾರೆ. ಬಂದು ನೋಡ್ತಾರೆ, ಆ ಭಿಕ್ಷುಕನ ವೇಷ ಹಾಕಿದ್ದವನು ಶಿವಪ್ಪ ಕಾಯ ತಂದೆ ಅಂತ ಹಾಡು ಹೇಳ್ತಿರ್ತಾನೆ. ಅಜಿತ್ ಅದು ನೋಡ್ಬಿಟ್ಟು ಯಪ್ಪ 1.5 ಗಂಟೆಯಿಂದ ಬರೀ ಇದೊಂದನ್ನೇ ಮಾಡ್ತಿದ್ದಾನ ಅಂತ. ಅಷ್ಟರಲ್ಲಿ ಶೂಟಿಂಗ್ನವ್ರಿಗೆ ಸಾರ್ ನಾನು ಮಾಡಿದ್ದು ಚೆನ್ನಾಗಿತ್ತ ಅಂತ ಕೇಳಿದಾಗ ಏನಪ್ಪ 1.5 ಗಂಟೆಯಿಂದ ಇದನ್ನೇ ಮಾಡಿ ಕುಯ್ತಿದ್ಯಾ ಹೋಗು ಅಂತ ಬೈತಾರೆ. ಅಷ್ಟರಲ್ಲಿ ಅಜಿತ್ ಅವರು ಅವ್ರ ಹತ್ರ ಬಂದು ಗುರಾಯಿಸ್ಕೊಂಡು ನಿಮ್ಗೆ ಹೊಡಿಬೇಕು ಅಂತಾನೆ. ಅಷ್ಟರಲ್ಲಿ ಏನೋ ಸರ್ ನಮ್ಗೆ ಹೊಡಿತೀರ ಯಾಕೆ ಅಂತ ಕೇಳಿದಾಗ ಅದೇ ಸರ್ ಕ್ಲಾಪ್ಸ್ನ ಹೊಡಿಬೇಕು, ಸಾಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದೀರಾ ಸರ್, ಏನು ಆ್ಯಕ್ಟಿಂಗ್ ಸರ್ ನಿಮ್ಮದು, ಆ್ಯಕ್ಟಿಂಗ್ ಲಕ್ಷ್ಮಿ ಅನ್ನೋಳು ನಿನ್ನ ಒಳಗಡೆ ಚೇರ್ ಹಾಕೊಂಡು ಕುತ್ಕೊಂಡ್ಬಿಟ್ಟವಳೆ, ಹಾಗೆ ಹೀಗೆ ಅಂತ ಚೆನ್ನಾಗಿ ಹೊಗಳ್ತಿರ್ತಾನೆ ಅಜಿತ್. ಅದಕ್ಕೆ ಹೌದಾ ಸರ್, ನೋಡಿದ್ರಾ ನೀವೊಬ್ಬರೇ ಅರ್ಥ ಮಾಡ್ಕೊಂಡಿದ್ದು, ಇವ್ರು ಯಾರಿಗೂ ಕೂಡ ನನ್ನ ಬಗ್ಗೆ ಗೊತ್ತಿಲ್ಲ ಸರ್ ಅಂತ. ಅದಕ್ಕೆ ಅಜಿತ್ ಅವರು ಹೌದು ಸರ್, ಇವಾಗ ಒಂದು ನಾಟಕ ಮಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಹೌದಾ ಸರ್, ಯಾವುದು ಸಿನಿಮಾದಲ್ಲ ಅಥವಾ ದೊಡ್ಡ ಇಂಡಸ್ಟ್ರಿಲ್ಲ ಅಥವಾ ಸೀರಿಯಲಲ್ಲ ಯಾವುದ್ರಲ್ಲಿ ಮಾಡಬೇಕು ಸರ್ ಅಂತ ಕೇಳಿದಾಗ ಅಜಿತ್ ಅವರು ಸರ್ ಫಸ್ಟು ನೀವು ಸ್ವಲ್ಪ ಆಡಿಷನ್ ಮಾಡಬೇಕಾಗತ್ತೆ, ಯಾಕಂತಂದರೆ ನೀವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ ಗೊತ್ತು, ಆದರೆ ನೀವು ಪರಕಾಯ ಪ್ರವೇಶ ಹೇಗೆ ಮಾಡ್ತೀರಾ ಅಂತ ನಾನು ತಿಳ್ಕೊಬೇಕಲ್ಲ, ಅದಕ್ಕೋಸ್ಕರ. ಅದಕ್ಕೆ ಅಜಿತ್ ಅವರು ಸರ್ ಅದು ಸ್ವಲ್ಪ ಜ್ಯೋತಿಷ್ಯ ಥರ ಮಾಡಬೇಕಾಗತ್ತೆ, ಏನಿಲ್ಲ ಇಬ್ಬರು ಗಂಡ ಹೆಂಡ್ತಿರ್ನ ಅದು ಇದು ಅಂತ ಹೇಳಿ ಬೇರೆ ಮಾಡಿಬಿಟ್ಟಿದ್ದಾರೆ, ಸೊ ಅವರಿಬ್ರದ್ದು ಯಾವುದೇ ರೀತಿ ಶಾಸ್ತ್ರದಲ್ಲಿ ಏನೂ ಇಲ್ಲ, ಇಬ್ಬರು ಚೆನ್ನಾಗಿದ್ದಾರೆ, ಇಬ್ಬರು ಗಂಡ ಹೆಂಡ್ತಿರು ಒಂದಾಗಬೇಕು ಅಂತ ಸ್ವಲ್ಪ ನೀವು ಹೇಳಬೇಕಾಗತ್ತೆ ಅಷ್ಟೇ ಅಂತ. ಅಷ್ಟರಲ್ಲಿ ಸೊ ಅವನು ಓ ಹೌದಾ ಆ ರೀತಿನ ಸರಿ ಆಯಿತು ಅಂತಾನೆ. ಅದಕ್ಕೆ ನಡೀರಿ ಹೋಗೋಣ ಅಂತ ಕರೆದಾಗ ಇರಿ ಸರ್ ನಂದು ಇವಾಗ ಇದು ನನಗೆ ಇವಾಗ ಬ್ರೇಕ್ ಟೈಮ್ ಇದೆ, ಇದು ಮುಗಿಸ್ಕೊಂಡು ಒಂದು ಶಾರ್ಟ್ ಇದೆ ಅದು ಮುಗಿಸ್ಕೊಂಡು ನಾನು ರೆಡಿಯಾಗಿ ಬಂದ್ಬಿಡ್ತೀನಿ, ಅಲ್ಲಿ ತನಕ ಸ್ವಲ್ಪ ಸೈಡಲ್ಲಿ ಹೋಗಿ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಂತರ ಅಜಿತ್ ಅವರು ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಿರ್ತಾರೆ. ಇನ್ನು ಇಲ್ಲಿ ಸದಾ ಮತ್ತು ಸತ್ಯಣ್ಣ ಇಬ್ಬರು ಕೂಡ ಟೀ ಇಸ್ಕೊಂಡು ಕಜಾಯ ಇಸ್ಕೊಂಡು ಕುಡ್ಕೊಂಡು ತಿಂತಿರ್ತಾರೆ. ಅಷ್ಟರಲ್ಲಿ ಇವತ್ತು ಟೀ ಹಾಕೋ ಒಂದು ಥರ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಇಲ್ಲ ಚೆನ್ನಾಗೇ ಇದೆ ಅಂತ ಹೇಳಿದಾಗ ಯಾಕೆ ಸಾಹೇಬ್ರಿಗೆ ಮಿಸ್ ಮಾಡ್ಕೊತಿದ್ಯಾ, ಅವರು ಇನ್ನೂ ಬಂದಿಲ್ಲ ಅಂತ ನೆನಪಲ್ಲಿ ಟೀನ ನೀನು ಚೆನ್ನಾಗಿ ಮಾಡಿಲ್ಲ ಅಂತ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ ಆ ಥರ ಏನಿಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಇಲ್ಲಿ ಲಕ್ಷ್ಮಿ ಅವರು ಕೂಡ ಹೌದು ಭೂಮಿ ನಿನ್ನ ಮುಖದಲ್ಲೇ ಗೊತ್ತಾಗ್ತಿದೆ ಅದು ಅಂತ ಹೇಳ್ತಾರೆ. ಅದಕ್ಕೆ ಆ ಥರ ಏನಿಲ್ಲ ಅಕ್ಕ, ನಾನು ಸಾಹೇಬ್ರನ್ನೇನು ಮಿಸ್ ಮಾಡ್ಕೋತಿಲ್ಲ, ನನಗೆ ಆ ಸುಳ್ಳು ಜ್ಯೋತಿಷಿ ಇದ್ದಾನಲ್ಲ ಅವನ ಬಗ್ಗೆ ಯೋಚನೆ ಆಗ್ತಿದೆ, ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ.
ಅಲ್ಲ ಈ ಜಗತ್ತಲ್ಲಿ ಹೆಂಗೆಲ್ಲ ಸುಳ್ಳು ಹೇಳಿ ಯಾಮರಿಸ್ತಾರೆ ಅಲ್ವಾ, ಅದನ್ನು ಯೋಚನೆ ಮಾಡ್ತಿದೆ. ಇವತ್ತೇ ಕೊನೆ, ಅವನ ಜೀವನದಲ್ಲಿ ಯಾವತ್ತೂ ಕೂಡ ಸುಳ್ಳು ಹೇಳಬಾರ್ದು. ಆ ಥರ ನಮ್ಮ ಸಾಹೇಬರು ಅವನಿಗೆ ಬಿಸಿ ಮುಟ್ಟಿಸಿ ಬರ್ತಾರೆ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಭೂಮಿಗೆ ಫೋನ್ ಬರುತ್ತೆ. ಭೂಮಿ, ಅಯ್ಯೋ ಅಜಿತ್ ಸಾಹೇಬರು ಫೋನ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್ ಸಾಹೇಬ್, ಹೌದಾ ಸರಿ ರಿಸೀವ್ ಮಾಡು ಅಂತ ಹೇಳ್ತಾರೆ. ನಂತರ ಹೇಳಿ ಸಾಹೇಬ್ರೆ ಎಂದಾಗ, ನೋಡು ಇವಾಗ ಸತ್ಯಣ್ಣ ಅಲ್ಲೇ ಇದ್ದಾರಾ ಅಂತ ಕೇಳ್ತಾರೆ. ಅದಕ್ಕೆ ಹೌದು ಇಲ್ಲೇ ಇದ್ದಾರೆ ಅಂದಾಗ, ಸತ್ಯಣ್ಣ ಜೊತೆ ನೀನು ಈಗಲೇ ಮನೆಗೆ ಹೋಗಿರು, ಅಲ್ಲಿ ಸುಳ್ಳು ಜ್ಯೋತಿಷಿನ ಕರ್ಕೊಂಬರ್ತೀನಿ. ಆದರೆ ನಾನು ಅಷ್ಟಲ್ಲಿ ಮನೆಗೆ ಬರ್ತೀನಿ. ಆ ಸುಳ್ಳು ಜ್ಯೋತಿಷಿ ಸುಳ್ಳು ಹೇಳ್ತಾನೆ ಅಂತ ಯಾರಿಗೂ ಕೂಡ ಅವ್ರ ಬಗ್ಗೆ ಹೇಳಬಾರ್ದು. ನಾನು ಇಮಿಡಿಯೇಟಾಗಿ ಮನೆಗೆ ಬರ್ತೀನಿ ಅಂತ. ಅದಕ್ಕೆ ಸಾಹೇಬ್ರು ನನ್ನ ವ್ಯಾಪಾರ ಇನ್ನೂ ಮುಗ್ದಿಲ್ಲ ಅಂದಾಗ, ಮೆಂಟ್ಲು ನಾನು ಹೇಳೋದನ್ನ ಇಮಿಡಿಯೇಟಾಗಿ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಸರಿ ಆಯಿತು ನಾನು ಮನೆಗೆ ಹೊರಡ್ತೀನಿ ಅಂತ ಹೇಳಿ ಈ ಭೂಮಿ ಮತ್ತು ಸತ್ಯಣ್ಣ ಇಬ್ಬರು ಕೂಡ ಮನೆಗೆ ಹೊರಡ್ತಾರೆ. ಇನ್ನು ಇಲ್ಲಿ ಸಂಗೀತ ಅವರು ಮನೇಲಿ ಕಾಫಿ ಮತ್ತು ಟೀನ ಎಲ್ರಿಗೂ ಕೂಡ ಕೊಡ್ತಿರ್ತಾರೆ. ಅವಾಗ ಅಜ್ಜಿ ಮನೇಲಿ ಯಾರು ಕೂಡ ಕಾಣ್ತಿಲ್ಲ, ಎಲ್ಲಿ ಹೋದ್ರು ಅಂತ ಕೇಳಿದಾಗ, ಅದೇ ಅಮ್ಮ ಯಾರೋ ಡೀಲರ್ಸ್ ಇದ್ದಾರೆ ಅಂತ ಅಶ್ವಿನಿ ಹೇಳ್ತಿದ್ಲು, ಅವ್ರನ್ನ ನೋಡ್ಕೊಂಬರೋಕ್ಕೆ ಅಂತ ನಮ್ಮ ಯಜಮಾನ್ರು ಎಲ್ಲರೂ ಕೂಡ ಹೋಗಿದ್ದಾರೆ ಅಂತ. ಹೌದಾ, ಆಗ ಮನಸ್ವಿನಿ ಒಳ್ಳೆ ಹುಡುಗಿ ಅಲ್ವಾ ಅಂತ ಇಲ್ಲಿ ಅಜ್ಜಿ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸಂಗೀತ ಅವರು ಅಲ್ಲ ಕಣೆ ಅಪೇಕ್ಷಾ, ನೀನು ಕುತ್ಕೊಳ್ಳಮ್ಮ, ನಾನು ಎಲ್ಲ ಕೆಲಸನೂ ಮಾಡಿ ಟೀ ಕೊಡ್ತೀನಿ ಅಂತ ನೀನು ಹೇಳಬೇಕು, ಅಂಥದ್ರಲ್ಲಿ ನನ್ನ ಕೈಲೇ ಎಲ್ಲನೂ ಮಾಡಿಸ್ತೀಯಲ್ಲ ಅಂತ ಟೀ ಕೊಡೋದಕ್ಕೆ ಹೋಗ್ತಾರೆ. ಅದಕ್ಕೆ ಅಪೇಕ್ಷಾ ಅವರು ಬೇಡ ಹೋಗು ನನಗೆ ಅಂತ ಹೇಳ್ತಾರೆ. ಅದಕ್ಕೆ ಪರವಾಗಿಲ್ಲ ತಗೋ ಕುಡಿ, ಇವಾಗ ಮಾಡ್ಕೊಬಂದು ಕೊಟ್ಟಿದ್ದೀನಲ್ಲ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಭೂಮಿ ಬಂದು, ಅತ್ತೆ ಕೊಡಿಯಮ್ಮ, ನಾನು ಎಲ್ಲನೂ ಮಾಡ್ಕೊತೀನಿ, ಹೋಗಿ ನೀವು ಕುತ್ಕೊಳ್ಳಿ ಆರಾಮಾಗಿ, ನಾನು ತಿಂಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಬೇಡ ಕಣಮ್ಮ, ಅಪರೂಪಕ್ಕೆ ನೀನು ಬೇಗ ಬಂದಿದ್ಯಾ, ನಿನ್ನ ಕೈಲಿ ಎಲ್ಲನೂ ಮಾಡಿಸ್ಲಾ, ಹೋಗು ನೀನು ರೆಸ್ಟ್ ಮಾಡು ಅಂತಾರೆ. ಅದಕ್ಕೆ ಭೂಮಿ, ಇಲ್ಲ ಅಮ್ಮ, ನೀವು ಮನೆ ಕೆಲಸ ಎಲ್ಲನೂ ದಿನ ಮಾಡ್ತೀರಾ ಅಲ್ವಾ, ಇವತ್ತು ನಾನು ಮಾಡ್ಕೋತೀನಿ, ನೀವು ಆರಾಮಾಗಿ ಕುತ್ಕೊಂಡು ಟೀ ಕುಡಿ ಹೋಗಿ ಅಂತ ಹೇಳಿ ಕೂರಿಸ್ತಾಳೆ. ನಂತರ ಎಲ್ಲರೂ ಕೂಡ ಟೀ ಕುಡ್ಕೊಂಡು ಸೈಡ್ಗೆ ಹೋಗ್ತಾರೆ. ಅಷ್ಟರಲ್ಲಿ ಅಜ್ಜಿ ಬಂದು ಅಪೇಕ್ಷಾ ಹತ್ರ ಕುತ್ಕೋತಾರೆ. ನೋಡು ಇವಳು ಯಾವ ರೀತಿ ಮಾತಾಡ್ತಾಳೆ ಅಂತ. ಹಿಂಗೆ ಮಾತಾಡಿನೇ ಸಂಗೀತನ ನನ್ನ ಮಗಳನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಲು ಅಂತ ಅನಿಸುತ್ತೆ. ಒಂದೊಂದ್ಸಲಿ ನಾನು ಕೂಡ ಇವಳು ಮಾತಿಗೆ ಮರಳಾಗ್ಬಿಡ್ತೀನಿ, ಇವಳು ಹೇಳ್ದಂಗೆ ಕೇಳಬೇಕು ಅಂತ ಅನಿಸ್ಬಿಡುತ್ತೆ ಅಂತ. ಅಷ್ಟರಲ್ಲಿ ಅಪೇಕ್ಷೆ, ಅಜ್ಜಿ ನನ್ನ ಚಿಂತೆನೇ ಬೇರೆ ಅಂತಾರೆ. ಏನು ನಿನ್ನ ಚಿಂತೆ ಅಂತ ಕೇಳಿದಾಗ, ಅಲ್ಲ ಈ ಟೀ ಅಂಗಡಿ ಇಷ್ಟು ಬೇಗ ಯಾಕೆ ಬಂದಿದೆ, ಅದು ಸತ್ಯಣ್ಣ ಡ್ರಾಪ್ ಕೊಡೋ ರೀತಿ ಅಂತ ಕೇಳ್ತಾಳೆ. ಅದಕ್ಕೆ ಅಜ್ಜಿ, ಎಲ್ಲೋ ಅಜಿತ್ ಬೇರೆ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿರಬೇಕು, ಇಲ್ಲ ಅದಕ್ಕೆ ಸತ್ಯನ ಡ್ರಾಪ್ ಕೊಟ್ಟಿರಬೇಕು, ಇಲ್ಲ ಅಂತಂದರೆ ಸುಸ್ತು ಸಂಕಟ ಇನ್ನೊಂದಾಗಿ ಬೇಗ ಬಂದಿರಬೇಕು ಅಷ್ಟೇ ಅಂತಾಳೆ. ನಂತರ ಇಲ್ಲಿ ಅಜಿತ್ ಅವರು ಆ ಸುಳ್ಳು ಜ್ಯೋತಿಷಿನ ಕರ್ಕೊಂಡು ಬರ್ತಿರ್ತಾರೆ. ಅಷ್ಟಲ್ಲಿ ನಿಲ್ಲಿಸಿ ಸರ್ ಅಂದ್ಬಿಟ್ಟು ನಿಲ್ಲಿಸ್ತಾನೆ. ಯಾಕೆ ಅಂತ ಕೇಳಿದಾಗ, ಸರ್ ನಾನು ಇದಕ್ಕಿಂತ ಫಸ್ಟೇ ಈ ಮನೆಗೆ ಬಂದು ಶಾಸ್ತ್ರನ ಹೇಳಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಏನು ಹೇಳಿದೆ ಅಂತ ಕೇಳಿದಾಗ, ಗಂಡ ಹೆಂಡತಿ ಇಬ್ಬರು ಕೂಡ ಬೇರೆ ಇರಬೇಕು ಅಂತ ಅಂದಾಗ, ಹೌದು ನನಗದು ಗೊತ್ತಿದೆ, ಇಲ್ಲಿ ಕರ್ಕೊಂಬಂದಿರೋದು ಅಂತ ಅಜಿತ್ ಹೇಳ್ತಾನೆ. ಹೌದಾ ಅಂತಾರೆ. ಹೌದು, ನೀನು ಮೊದಲು ಏನು ಜ್ಯೋತಿಷ್ಯ ಹೇಳಿದೆ ಅದಕ್ಕೆ ತದ್ವಿರುದ್ಧ ಹೇಳಬೇಕು. ಕಪ್ಪು ಹೇಳಿದ್ರೆ ಬಿಳಿ ಅಂತ ಹೇಳಬೇಕು, ಬಿಳಿ ಹೇಳಿದ್ರೆ ಕಪ್ಪು ಅಂತ ಹೇಳಬೇಕು, ಎಲ್ಲನೂ ಕೂಡ ಉಲ್ಟಾ ಹೇಳಬೇಕು ಅಂದಾಗ ಜ್ಯೋತಿಷಿ, ಹೌದಾ ಸರ್ ಗೊತ್ತಾಯ್ತು ಬಿಡಿ, ಅವಾಗ ಗಂಡ ಹೆಂಡತಿ ಸೇರಬಾರ್ದು ಅಂತ ಹೇಳಿದೆ, ಈಗ ಗಂಡ ಹೆಂಡತಿ ಇಬ್ರು ಕೂಡ ಸೇರಬಹುದು ಅಂತ ಹೇಳ್ತೀನಿ ಅಂದಾಗ, ಅದೆಲ್ಲ ಸರಿ ಸರ್, ಈಗ ನಾನು ಆ ರೀತಿ ಹೋಗಿ ಜ್ಯೋತಿಷ ಹೇಳಿದ್ರೆ ಮೊದಲು ಹೇಳಿರೋ ನನ್ನ ಬಿಡ್ತಾರೆ, ಅಟ್ಟಾಡ್ಸ್ಕೊಂಬಂದು ಹೊಡಿತಾರೆ ಅಂತಾರೆ. ಅಷ್ಟರಲ್ಲಿ ಅಜಿತ್ ಅವರು, ನಿಂತ್ಕೊ ಎಲ್ಲೋ ಓಡೋಗ್ತಾ ಇದೆಯಾ, ನಿನಗೆ ಈ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟರ್ ಗೊತ್ತಾ ಅಜಿತ್ ರಾಮಚಂದ್ರ ಅಂತ ಕೇಳಿದಾಗ, ಗೊತ್ತು ಸರ್ ಅಂತಾರೆ. ನೋಡಿದ್ಯಾ ಅವತಾರ ಅಂದಾಗ, ಇಲ್ಲ ಸರ್ ನೋಡಿಲ್ಲ ಅಂತ, ಒಳ್ಳೆ ಪುಣ್ಯಾತ್ಮನ್ನ ಅಂತ ಹೇಳಿದಾಗ, ಸರಿ ಈಗ ಇದನ್ನೆಲ್ಲ ನೋಡ್ಕೊಂಬಿಡು ಅಂತಾನೆ. ಅದಕ್ಕೆ ಸರ್ ನೀವಾ ಅಂತ, ಹೌದು ನಾನೇನೆ, ಈಗ ನಡಿ ಒಳಗಡೆ, ನನಗೆ ಹೆಂಗೆ ಹೇಳ್ಕೊಟ್ಟಿದ್ದೀನಿ ಪಿನ್ ಟು ಪಿನ್ ಅದೇ ರೀತಿ ಹೇಳಬೇಕು ಅಂತ ಹೇಳಿ ಇಲ್ಲಿ ಜ್ಯೋತಿಷಿನ ಅಜಿತ್ ಅವರು ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು ಅಜಿತ್ ಮನೆ ಒಳಗಡೆ ಫಸ್ಟು ಬರ್ತಾನೆ. ಚಿನ್ನ ಎಲ್ಲಿದೆಯಾ ಚಿನ್ನ ಅಂದ್ಕೊಂಡು. ಅಷ್ಟರಲ್ಲಿ ಅಜ್ಜಿ ಶುರು ಆಯ್ತಪ್ಪ ಇವಂದು ಚಿನ್ನ ಅಂದ್ಕೊಂಡು, ಇನ್ನೂ ಏನೇನಿದೆಯೋ ಅಂತ. ಅದಕ್ಕೆ ಏನೋ ನಿಂದು ಶಾಸ್ತ್ರದವ್ರು ಹೇಳಿರೋದು ಗೊತ್ತಿಲ್ವ, ಆಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಜಿತ್, ಅಯ್ಯೋ ನಮ್ಮ ಕಡೆ ಒಬ್ಬರು ಜ್ಯೋತಿಷಿಗಳು ಹೇಳಿದ್ದಾರೆ, ಇನ್ಮೇಲೆ ನಾವು ಏನಾದರೂ ಮಾಡ್ಕೊಬೋದು ಅಂತ ಗೊತ್ತಿದೆಯಾ ನಿಮಗೆ ಅಂದ್ಕೊಂಡು ಬರ್ತಾನೆ. ಅದಕ್ಕೆ ಇಲ್ಲಿ ಅಪೇಕ್ಷೆ, ನಾನು ಅದನ್ನೆಲ್ಲ ಒಪ್ಪಲಕ್ಕೊಂಡು, ನಾನು ಕರ್ಕೊಂಬಂದಿರೋ ಜ್ಯೋತಿಷಿನ ಮಾತ್ರ ನಾನು ನಂಬೋದು ಅಂತ. ಅದಕ್ಕೆ ಯಾಕೆ ನೀವು ಕರ್ಕೊಂಬಂದು ಹೇಳಿದಾಗ ನಾವಿಬ್ಬರು ಒಪ್ಕೊಂಡು ಅದೇ ರೀತಿ ಇರಲಿಲ್ವಾ, ಈಗ ನಾನೊಬ್ಬರು ಜ್ಯೋತಿಷಿನ ಕರ್ಕೊಂಬಂದಿದ್ದೀನಿ, ಅವರು ನಮಗೆ ಏನೂ ಇಲ್ಲ ಅಂತ ಹೇಳಿದ್ದಾರೆ ಅಂದಾಗ ಅಪೇಕ್ಷಾ, ಅಯ್ಯೋ ಅಜಿತ, ನಾನು ಕರ್ಕೊಬಂದಿರೋ ಜ್ಯೋತಿಷಿಗಳು ಎಷ್ಟು ದೊಡ್ಡ ಜ್ಯೋತಿಷಿಗಳು, ಧ್ಯಾನಿಗಳು ಗೊತ್ತಾ, ಅವ್ರ ಹೆಸರೇನೆ ಭವಿಷ್ಯ ಕುಮಾರ ಜ್ಯೋತಿಷಿಗಳು ಅಂತ. ಅವರು ಹೇಳ್ದಂಗೆ ನಮಗೆಲ್ಲ ವೇದವಾಕ್ಯ. ಅಷ್ಟರಲ್ಲಿ ಅಜ್ಜಿ, ಹೌದು ನೀನು ಯಾರ್ಯಾರನ್ನ ಜ್ಯೋತಿಷಿನೆಲ್ಲ ಕರ್ಕೊಂಬಂದ್ಬಿಟ್ಟು ಹೇಳ್ಬಿಟ್ಟು ನಾನು ಮಾತ್ರ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಪೇಕ್ಷಾ, ನಮ್ಮ ಭವಿಷ್ಯ ಕುಮಾರ ಜ್ಯೋತಿಷಿಗಳು ಹೇಳಿದ್ರೆ ಮಾತ್ರ ಒಪ್ಪೋದು ನಾವು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಜಿತ್, ಇದೇ ಮಾತಾ
ಅಷ್ಟರಲ್ಲಿ ಅಜಿತ್ ಅವರು ಸರಿ ಸರಿ ಇವಾಗ ಒಳ್ಳೆ ಸಿಂಕ್ ಆಗಿದೆ, ಸತ್ಯಣ್ಣ ಹೋಗಿ ಹೊರಗಡೆ ಒಬ್ರು VVIP ನಿಂತಿದ್ದಾರೆ ಕರ್ಕೊಂಬನ್ನಿ ಅಂತಾರೆ. ಸರಿ ಅಂದ್ಬಿಟ್ಟು ಸತ್ಯ ಅಣ್ಣ ಹೊರಗಡೆ ಹೋಗ್ತಾರೆ. ಅಷ್ಟರಲ್ಲಿ ಅಯ್ಯೋ ಇವ್ರು ಇಂಥ ದೊಡ್ಡ ಸ್ವಾಮೀಜಿಗಳನ್ನ ನಾವು ಹಾಗೆ ಬರ ಮಾಡ್ಕೊಳ್ದೇ ಇದ್ರೆ ಹೇಗೆ ಅಂದ್ಬಿಟ್ಟು ಜ್ಯೋತಿಷಿಗಳೇ ಬನ್ನಿ ಅಂದ್ಬಿಟ್ಟು ಕರ್ಕೊಂಬರ್ತಾರೆ. ಅಷ್ಟರಲ್ಲಿ ಬನ್ನಿ ಉತ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಅಯ್ಯೋ ಬೇಡ ಸರ್ ನಾನು ಇಲ್ಲೇ ಕಂಫರ್ಟಬಲ್ ಆಗಿದ್ದೀನಿ ಅಂತ ಇಲ್ಲಿ ಜ್ಯೋತಿಷಿಗಳು ನಿಂತ್ಕೋತಾರೆ. ಅಷ್ಟರಲ್ಲಿ ಅದನ್ನು ನೋಡ್ಬಿಟ್ಟು ಅಪೇಕ್ಷಾ ಮತ್ತು ಅಜ್ಜಿ ಕೂಡ ತಲೆ ಕೆರ್ಕೊಂಡು ಶಾಕ್ ಆಗ್ತಾರೆ. ನಂತರ ಸಂಗೀತ ಅವರು ಅಜಿತಾ ಈ ಜ್ಯೋತಿಷಿಗಳೇ ಕಣೋ ಅವತ್ತು ನಮ್ಮ ಮನೆಗೆ ಬಂದಿದ್ದು, ನಿಮ್ಮ ಗ್ರಹಗತಿಗಳು ಚೆನ್ನಾಗಿಲ್ಲ, ನೀವಿಬ್ಬರು ಬೇರೆ ಬೇರೆ ಇರಬೇಕು ಅಂತ ಹೇಳಿದ್ದು ಅಂತಾರೆ. ಅದಕ್ಕೆ ಅಜಿತ್ ಅವರು ಹೌದು ಅಮ್ಮ ಇವ್ರು ಎಲ್ಲಿ ಸಿಕ್ಕಿದ್ರು ಏನು ಅಂತ ಎಲ್ಲನೂ ಹೇಳ್ತೀನಿ ಇರಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭವಿಷ್ಯ ಕುಮಾರ್ ಜ್ಯೋತಿಷಿಯವರು ನನ್ನನ್ನು ಬಿಟ್ಬಿಡಿ ಅಂತಿರ್ತಾರೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಎಪಿಸೋಡೊಂದಿಗೆ ಬರ್ತೀರಿ. ಸೋಮವಾರದ ಸಂಚಿಕೆ ಬಗ್ಗೆ ಪೂರ್ತಿಯಾಗಿ ಮಾಹಿತಿನ ಕೊಡ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.